ಆಯ್ತು. ಮ್ಯಾಮ್, ನಾಳೆ ಎಂಗೇಜ್ಮೆಂಟ್ ನಡೆಯಲ್ಲ ಅಂತ ಗೊತ್ತಿದ್ಮೇಲೂ ಇಷ್ಟೆಲ್ಲ ಯಾಕೆ ಬೇಕಿತ್ತು? ನಾಳೆ ಎಂಗೇಜ್ಮೆಂಟ್ ನಡೆಯಲ್ಲ ಅಂತ ಯಾರು ಹೇಳಿದ್ದು? ಹಾ, ನೀವೇ. ನಾನಾ? ಯಾವಾಗ? ಹೋಗಿ ಮ್ಯಾಮ್, ಜೋಕ್ ಮಾಡ್ಬೇಡಿ. ಆಗ್ಲೇ ಭೂಪತಿ ಸರ್ ಹತ್ರ ದೊಡ್ಡ ರಾಜಕಾರಣಿ ತರ ನಾನೇ ಎಲ್ಲ ಮಾಡ್ತೀನಿ, ನಾನೇ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡ್ತೀನಿ ಅಂತ ಭರವಸೆ ಕೊಟ್ರಿ. ಇದುವರೆಗೂ ಯಾವ್ದಾದ್ರು ರಾಜಕಾರಣಿ ಮಾತ್ ಕೊಟ್ಟು ಕೆಲ್ಸ ಮಾಡಿ ವಿಶ್ವಾಸ ಉಳಿಸ್ಕೊಂಡಿದಾರ? ಆ ತರ ಹಿಸ್ಟ್ರಿ ಎಲ್ಲಾದ್ರೂ ಇದ್ಯಾ? ಅಂದ್ರೆ ನಿಮ್ದೋನು ಲವ್ ಅನ್ನ ಓಟ್ ಗಿಟ್ಟಿಸ್ಕೊಳ್ಳೋಕೆ ಸುಳ್ಳು ಆಶ್ವಾಸನೆನಾ? ಆದ್ರೆ ನೀವ್ ಅವ್ರ ಅಮ್ಮನ ಹತ್ರ ಮಾತಾಡ್ ಬಂದ್ರಲ್ಲ, ನೀವಷ್ಟ್ ಹೇಳಿದ್ಮೇಲೂ ಅವ್ರ ಎಂಗೇಜ್ಮೆಂಟ್ ನಿಲ್ಸದೆ ಸುಮ್ನಿರ್ತಾರೆ ಅನ್ಸುತ್ತಾ? ಅದ್ ಹೇಗ್ ನಾಳೆ ಎಲ್ಲ ಸರಿಯಾಗಿ ನಡೆಯುತ್ತೆ? ನಡೆಯುತ್ತೆ, ನಡೆಯುತ್ತೆ. ಅದೆಲ್ಲ ಹೇಗ್ ನಡೆಯುತ್ತೆ ಅಂತ ನಿನಗೆ ಬೇಡ್ದಿರೋ ವಿಷಯ. ಸುಮ್ನೆ ಬಾಯಿ ಮುಚ್ಕೊಂಡು ಕಾರ್ ಹತ್ತು. ನಾನ್ ನಾಳೆಗೆಲ್ಲ ರೆಡಿ ಮಾಡ್ಕೋಬೇಕು. ನನ್ನ ಮಗ ನಿನ್ನ ಮನೇಲಿ ಇದ್ ಮಾತ್ರಕ್ಕೆ ಅವನ ಸ್ಥಾನ ಮರೆತು ಮಾತಾಡಬೇಡ. ಅವನ್ ಯಾಕೆ ನಿನ್ನ ಮಗಳನ್ನ ಮನೆ ಬಿಡಿಸಿ ಕರ್ಕೊಂಡು ಬರ್ತಾನೆ? ಅವನಿಗೇನಂತ ಅಗತ್ಯ ಇದೆ? ಅವನೇನೋ ನಿನ್ನ ಮಗಳ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಇದ್ದಾನ್ ಮಾತ್ರಕ್ಕೆ ನೀನ್ ಹೇಳಿದೆಲ್ಲ ನಡೆಯುತ್ತೆ ಅಂತ ಅನ್ಕೋಬೇಡ. ಸುಳ್ಳು ಹೇಳಿ ನನಗೇನು ಆಗ್ಬೇಕಾಗಿಲ್ಲ ಮೇಡಮ್. ಸುಳ್ಳು ಹೇಳ್ತಾ ಇರೋದು ನಾನಲ್ಲ, ಸುಳ್ಳು ಹೇಳಿರೋದು ನಿಮ್ಮ ಮಗ. ನನಗೆ ಯಾರೂ ಇಲ್ಲ, ಯಾರು ಗತಿ ಇಲ್ಲ ಅಂತ ಸುಳ್ಳು ಹೇಳಿ ನಮ್ ಪಿಜಿಗೆ ಬಂದು ಸೇರ್ಕೊಂಡಿದ್ದು ಅವನು. ನಾಟಕ ಆಡಿ ನಮ್ ಪ್ರೀತಿನ ಗಿಟ್ಟಿಸ್ಕೊಂಡಿದ್ದು ಅವನು, ನಾವಲ್ಲ. ನೀವೇನೋ ನಿಮ್ ಮಗನ್ ಯೋಗ್ಯತೆ ಏನು ಅಂತ ಇದ್ರಲ್ಲೇ ಗೊತ್ತಾಗ್ತಾ ಇದೆ. ನಾವು ಬಡವರೇ ಇರಬಹುದು, ಆದ್ರೆ ನಿಮ್ ಮಗನ್ ಹಾಗೆ ಸುಳ್ಳು ಹೇಳಿ ಮೋಸ ಮಾಡಿ ಬದುಕೋರಲ್ಲ. ಶಟ್ ಅಪ್. ನನ್ನ ಮಗನ್ಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡಕ್ ಬರ್ತಿದ್ಯಾ? ಅವನ್ ಲೆವೆಲ್ನ ಮರ್ತು ನಿಮ್ ಜೊತೆ ಎಲ್ಲ ಬೆರ್ತಿದ್ದಕ್ಕೆ ಇದೆಲ್ಲ ಆಗ್ಬೇಕಾದ್ದೆ. ಇನ್ನೊಂದು ಮಾತು ಬಂದ್ರು ನಾನು ಸುಮ್ಮನೆ ಇರಲ್ಲ. ಜಸ್ಟ್ ಗೆಟ್ ಔಟ್ ಆಫ್ ಮೈ ಹೌಸ್. ನೀವ್ ಹೀಗೆ ಜೋರಾಗಿ ಕಿರ್ಚ್ಕೊಂಡಿದ ತಕ್ಷಣ ನಾನೇನು ಹೆದರ್ಕೊಳ್ಳೋದಿಲ್ಲ. ನಿಮಗ್ ಹೇಗೆ ನಿಮ್ ಮಗ ಮುಖ್ಯನೋ ಹಾಗೆ ನನಗೂ ನನ್ ಮಗಳು ಮುಖ್ಯ. ನನ್ ಮಗಳು ಎಲ್ಲಿ ಅಂತ ತಿಳ್ಕೊಳ್ಳೋವರೆಗೂ ಒಂದು ಇಂಚು ನಾನು ಇಲ್ಲಿಂದ ಅಲ್ಲಾಡೋದಿಲ್ಲ. ಅಮ್ಮ, ನಿಂದು ಎಷ್ಟು ಕೆಲ್ಸ ಅದ ಅಷ್ಟು ಮಾತ್ರ ನೋಡ್ಕೊ. ಅಧಿಕ ಪ್ರಸಂಗ ತರ ಮಾಡಬೇಡ. ನೀವ್ ಡ್ರೈವ್ ಮಾಡ್ತಿದ್ರಲ್ಲ ಮ್ಯಾಮ್, ನಿಮ್ಗೆ ಯಾಕೆ ಕಷ್ಟ ಅಂತ. ಇದಕ್ಕೂ ಮುಂಚೆ ನಾನೇ ಅಲ್ವಾ ಕಾಲ್ ರಿಸೀವ್ ಮಾಡ್ತಿದ್ದು, ಇವಾಗ ಯಾಕೆ ಹಿಂಗೆ? ನನ್ನ ಮೊಬೈಲ್ ನನ್ನಿಷ್ಟ, ಅದನ್ನು ನಿನ್ಗೆ ಹೇಳ್ಬೇಕಾ? ನನಗೆ ಪ್ರಶ್ನೆ ಮಾಡ್ತೀಯಾ? ಗೆಟ್ ಡೌನ್. ಯಾಕೆ ಮ್ಯಾಮ್? ಇಳುಕೋ ಅಂದೆ. ಗೆಟ್ ಡೌನ್. ಒಳ್ಳೆ ದೆವ್ವ ಮಿಟ್ಕೊಂಡಂಗ್ ಆಡ್ತಾಳೆ ರಾಕ್ಷಸಿ. ಏನಂದ? ಅದು ಮ್ಯಾಮ್ ಏನಿಲ್ಲ, ನೀವ್ ವಿಚಿತ್ರವಾಗಿ ಆಡ್ತಿದ್ದೀರಾ ಅಂತ ಅನ್ಕೊಂಡೆ. ನನಗೆ ಹೇಗ್ ಬೇಕೋ ನಾನು ಆತರ ಆಡ್ತೀನಿ, ಅದು ನಿನ್ಗೆ ಬೇಡ್ದಿರೋ ವಿಷಯ. ಹೋಗ್ ದೂರ ನಿಂತ್ಕೋ. ಗೋ. ಛೇ, ಅದೇನ್ ಸೀಕ್ರೆಟ್ ಅಂತ ಕ್ಯಾಚ್ ಮಾಡೋಕೆ ಆಗ್ತಿಲ್ಲ. ಮೊನ್ನೆಯಿಂದ ನನ್ ಕಣ್ ಮುಂದೆನೆ ಇಷ್ಟೆಲ್ಲ ನಡೀತಿದ್ರು, ನಂಗೆ ಏನು ಅರ್ಥನೇ ಆಗ್ತಿಲ್ಲ. ಒಂದ್ ಕ್ಲೂ ಕೂಡ ಬಿಡ್ತಿಲ್ಲ ಇವಳು. ಅಂತ ದೊಡ್ಡ ಸೀಕ್ರೆಟ್ ಏನಿದೆ? ಏನ್ ನಡೀತಿದೆ ಇವಳು ಲೈಫಲ್ಲಿ?
ಅಮ್ಮ ಅಮ್ಮ ನಾನು ಸಾರಿ ಅಮ್ಮ. ನಾನು ಯಾಕೆ ನಿಮ್ಗೆಲ್ಲ ಹಾಗೆ ಹೇಳ್ದೆ, ಸುಳ್ಳು ಯಾಕೆ ಹೇಳ್ದೆ? ನೀನ್ ಯಾರಾದ್ರೂ ಆಗಿರು, ಯಾಕಾದ್ರೂ ಸುಳ್ಳು ಹೇಳಿರು, ಅದ್ಯಾವ್ದು ನನಗ್ ಬೇಕಾಗಿಲ್ಲ. ನನ್ನ ಮಗಳಲ್ಲಿ ಅದನ್ನ ಹೇಳು ಸಾಕು. ನನ್ನ ಮಗಳಲ್ಲಿ ಭೂಪತಿ, ನನಗೆ ಉತ್ತರ ಬೇಕು. ನನ್ನ ಮಗಳು ಎಲ್ಲಿ ಹೇಳು. ಕೋಪ ನೆತ್ತಿಗೇರೋದಕ್ಕೂ ಮೊದಲು ಬಾಯ್ ಬಿಡು ಭೂಪತಿ. ನಕ್ಷತ್ರ ಎಲ್ಲಿ? ನಕ್ಷತ್ರ ಎಲ್ಲಿ ಭೂಪತಿ? ಅವಳನ್ನ ಚೆನ್ನಾಗಿ ನೋಡ್ಕೊಳ್ತೀನಿ, ಅವಳಿಗೇನು ಆಗೋದಿಲ್ಲ ಅಂತ ತಾನೇ ನೀನ್ ಕರ್ಕೊಂಡು ಹೋದೆ. ಅವಳನ್ನ ಕರ್ಕೊಂಡು ಬಂದ್ಮೇಲೆ ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು ತಾನೆ. ಎಲ್ಲಿ ಅವಳು? ಎಲ್ಲಿ? ಯಾಕೆ ಸುಮ್ಮನೆ ನಿಂತ್ಕೊಂಡಿದ್ಯಾ? ನಕ್ಷತ್ರ ಎಲ್ಲಿದ್ದಾಳೆ ಹೇಳೋ. ನಕ್ಷತ್ರ ಎಲ್ಲಿದ್ದಾಳೆ ಅಂತ ಹೇಳು. ನಾನ್ ನಿನ್ನೆ ಕೇಳ್ತಿರೋದು, ಎಲ್ಲಿ ನನ್ ಮಗಳು? ಎಲ್ಲೋ ನನ್ ಮಗಳು? ನನ್ ಮಗಳು ಎಲ್ಲಿ ಅಂತ ಹೇಳೋ. ಎಲ್ಲಿದ್ದಾಳೆ ನನ್ ಮಗಳು? ಏನ್ ಮಾಡ್ದೆ ನನ್ ಮಗಳನ್ನ? ಎಲ್ಲಿ ಹೋಗಿದ್ದಾಳೆ ಹೇಳು, ಹೇಳು. ಗೊತ್ತಿಲ್ಲ ಅಮ್ಮ. ಗೊತ್ತಿಲ್ವಾ? ನನ್ ಮಗಳು ಎಲ್ಲಿದ್ದಾಳೆ ಅಂತ ನಿನಗೆ ಗೊತ್ತಿಲ್ವಾ? ಗೊತ್ತಿಲ್ಲ ಅಂತ ಹೇಳೋಷ್ಟು ಧೈರ್ಯ ಬಂತ ನಿನಗೆ? ನನ್ನ ಮಗಳು ಬಾಳ ಆಟ ಆಡ್ಬಿಟ್ಟಿಲ್ಲ ನೀನು. ಎಂತ ಪಾಪಿನ ನೀನು. ಹೇಳೋ, ನನ್ನ ಮಗಳಲ್ಲಿ ಹೇಳೋ. ಹೌ ಡೇರ್ ಯು? ನನ್ ಮನೆಗ್ ಬಂದು ನನ್ ಮಗನ್ ಕಾಲರ್ ಹಿಡಿತ್ಯಾ? ಕೈ ಇಡ್ಸೋ, ಇಲ್ದಾರೆ ನಾ ಸುಮ್ನೆ ಇರಲ್ಲ. ನನ್ಗೆ ಉತ್ತರ ಸಿಗೋವರೆಗೂ ನಾನು ನಿನ್ನ ಸುಮ್ನೆ ಬಿಡೋದಿಲ್ಲ. ನನ್ ಮಗಳಲ್ಲಿ ಅಂತ ಹೇಳೋ, ಹೇಳೋ. ದಿಸ್ ಇಸ್ ಟೂ ಮಚ್. ಭೂಪತಿ, ಶಿ ಇಸ್ ಕ್ರಾಸಿಂಗ್ ಹರ್ ಲಿಮಿಟ್ಸ್. ಸೆಕ್ಯೂರಿಟಿನ ಕರೆದು ಹೊರಗೆ ದಬ್ಬೇಕಾಗತ್ತೆ ಅವಳನ್ನ. ಸೆಕ್ಯೂರಿಟಿ ಯಾಕೆ? ನಾನೇ ಆಚೆ ತಪ್ತೀನಿ. ಮರ್ಯಾದೆಯಿಂದ ಮಾತಾಡೋಂಗಿದ್ರೆ ಮಾತಾಡ್ಲಿ. ಬ್ರೋ, ನೀನ್ ಹೇಳ್ತಾ ಇಲ್ಲ, ನಾನು ಹೇಳ. ಕೃತಿ ಅಮ್ಮ ಪ್ಲೀಸ್ ಅಮ್ಮ, ನಾನು ಮಾತಾಡ್ತೀನಿ, ನೀವು ಸುಮ್ಮನೆ ಇರಿ ದಯವಿಟ್ಟು. ಏನು ಮಾತಾಡೋದು? ಯಾರ್ಯಾರೋ ಬಂದು ನನ್ನ ತಮ್ಮನ ಮೇಲೆ ಕೈ ಮಾಡಿದ್ರೆ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ನೋಡಿ, ಕೊನೆದಾಗಿ ಹೇಳ್ತಾ ಇದ್ದೀನಿ, ಕೈ ಇಳಿಸಿ, ಇಲ್ಲ ಅಂದ್ರೆ. ಅಣ್ಣ ಪ್ಲೀಸ್ ಅಣ್ಣ, ನಾನು ಮಾತಾಡ್ತಾ ಇನಲ್ವಾ, ನೀನ್ ಸುಮ್ಮನೆ ಇರು. ಇವ್ರು ಯಾರ್ಯಾರು ಅಲ್ಲ ಅಣ್ಣ, ನಮ್ ಜಯಮ್ಮ. ಅನ್ನ ಹಾಕಿದಾರಣ್ಣ, ಪ್ರೀತಿಯಿಂದ ಸಾಕಿದ್ದಾರೆ. ಅವ್ರು ಒಂದ್ ಏಟ್ ಹೊಡೆದ್ರು ನಾನು ಸುಮ್ಮನೆ ಇರ್ತೀನಿ. ಅಷ್ಟು ಅಧಿಕಾರ ಇದೆ ಅವ್ರಿಗೆ.
ಸ್ಥಿತಿ ನನ್ಗೆ ಅರ್ಥ ಆಗುತ್ತಮ್ಮ. ಒಂದ್ ಕಡೆ ನಾನು ಹೇಳಿರೋ ಸುಳ್ಳಿದ ಕೋಪ, ಇನ್ನೊಂದ್ ಕಡೆ ನಿಮ್ ಮಗಳು ಕಾಣಿಸ್ತಿಲ್ಲ ಅನ್ನೋ ಭಯ. ಅದಕ್ಕೆ ನೀವ್ ಹೀಗೆ ಆಡ್ತಿರೋದು ಅನ್ನೋದು ನನಗ್ ಗೊತ್ತು. ಆದ್ರೆ ಒಂದು ನಿಮಿಷ ನನ್ನ ಮಾತು ಕೇಳಿ ಅಮ್ಮ. ನಾನ್ ನಿಮ್ಮ ಹತ್ರ ಸುಳ್ಳು ಹೇಳಿರೋದಕ್ಕೆ ಕಾರಣ ಇದೆ, ಆದ್ರೆ ಹಿಂದೆ ಇರೋ ಉದ್ದೇಶನೇ ಬೇರೆ. ನಾನ್ ಈಗ್ಲೂ ನಿಮ್ ವಟಾರದ ಹುಡುಗನೇನಮ್ಮ. ನೀವ್ ಒಂದ್ಸತಿ ಕರೆದ್ರೆ ಓಡ್ಕೊಂಬರೋಷ್ಟು ನಿಮ್ ಮೇಲೆ ಪ್ರೀತಿ ಇದೆ. ನನ್ನ ಬಗ್ಗೆ ಹೇಳಿರೋ ಮಾತಲ್ಲಿ ಸುಳ್ಳಿರ್ಬೋದು, ಆದ್ರೆ ನಿನ್ ಮೇಲೆ ತೋರಿಸಿರೋ ಪ್ರೀತಿ, ನನ್ನ ನಕ್ಷತ್ರ ಫ್ರೆಂಡ್ಶಿಪ್ ಯಾವ್ದ್ರಲ್ಲೂ ಸುಳ್ಳಿಲ್ಲ. ಇದು ಎರಡಕ್ಕೂ ನನ್ನ ಜೀವನದಲ್ಲಿ ಬೆಲೆ ಕಟ್ಟಕ್ಕೆ ಆಗಲ್ಲ. ನಾನು ಒಪ್ತೀನಮ್ಮ. ನಕ್ಷತ್ರನ ಚೆನ್ನಾಗಿ ನೋಡ್ಕೋತೀನಿ ಅಂತ ಮಾತು ಕೊಟ್ಮೇಲೆ ಮಾತು ಕೊಟ್ಟಂತೆ ನಡ್ಕೊಬೇಕಾಗಿದ್ದು ನನ್ನ ಕೆಲಸ. ಆದ್ರೆ ಇದೆಲ್ಲ ನನ್ನ ಕೈ ಮೀರಿ ನಡೆದಿದೆ ಅಮ್ಮ. ಅವಳು ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತೇ ಆಗ್ತಿಲ್ಲ. ಬೆಳಿಗ್ಗೆ ವಿಷಯ ಗೊತ್ತಾದಾಗಿಂದ ಬೀದಿ ಬೀದಿ ಸುತ್ತಿದ್ದೀನಿ, ಎಲ್ಲಾರನ್ನೂ ವಿಚಾರಿಸಿದ್ದೀನಿ. ಅವಳು ಸಿಗದೆ ಮನೆಗೆ ವಾಪಸ್ ಬರಬಾರ್ದು ಅಂತಾನು ಅನ್ಕೊಂಡಿದ್ದೆ. ಆದ್ರೆ ನೀವು ಬಂದಿದ್ದೀರಿ ಅಂತ ಗೊತ್ತಾದ್ಮೇಲೆ ವಿಧಿ ಇಲ್ಲದೆ ನಾನು ವಾಪಸ್ ಬಂದಿದ್ದೀನಮ್ಮ. ದಿಸ್ ಇಸ್ ಟೂ ಮಚ್. ಇಂಥ ಮುಂದೆ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಮಾತಾಡ್ಬೇಕಾ? ಸುಮ್ನೆ ಹೊರಗೆ ಕಳ್ಸು ಭೂಪತಿ. ಅಮ್ಮ ಪ್ಲೀಸ್ ಹಾಗೆಲ್ಲ ಏನು ಅನ್ಬೇಡಮ್ಮ. ಮಗಳು ಕಾಣಿಸ್ತಿಲ್ಲ ಅನ್ನೋ ಟೆನ್ಷನ್ ಅಲ್ಲಿ ಹೀಗೆ ಮಾತಾಡ್ತಿದಾರೆ ಹೊರತು ಇವ್ರು ಯಾವತ್ತೂ ನನ್ನ ಜೊತೆ ಹೀಗೆಲ್ಲ ನಡ್ಕೊಂಡಾರೆ ಅಲ್ಲ.